ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಸರಳವಾಗಿ ಕಾಯಿ ಹೋಳಿಗೆ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಕಾಯಿ ಹೋಳಿಗೆ ಮಾಡಬೇಕಾದ್ರೆ ಕಟ್ ಆಗಿಬಿಡ್ತೈತಿ, ಯಾಕಂದ್ರೆ ರಫ್ ಆಗುತ್ತಲ್ಲ, ಹೂರ್ಣದ ಹೋಳಿಗೆ ಥರ ಆಗಲ್ಲ. ಅದಕ್ಕೋಸ್ಕರ ನಾನು ಯಾವ ಥರ ಮಾಡೋದಂತ ಕಲಿಸ್ಕೊಡ್ತೀನಿ. ಬರೀ ನೋಡೋಣ. ಮೊದಲು ಒಂದು ಪಾತ್ರೆಗೆ 150 ಗ್ರಾಮು ಬೆಲ್ಲ ತೊಗೊತೀನಿ. ನಾಲ್ಕು ತೆಂಗಿನಕಾಯಿ ಅಂದರೆ 4 ತೆಂಗಿನ ಬಟ್ಲ ತೊಗೊತೀನಿ ನಾನು. ಅದಕ್ಕೆ 150 ಗ್ರಾಮು ಬೆಲ್ಲ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕಾಯಕ್ಕಿಡೋಣ. ಇದು ಆಣ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ನೀರು ಬೆಲ್ಲ ಕರಗುವಷ್ಟು ನೀರು ಹಾಕಿ ಕರಗಿಸ್ಕೊಂಡ್ಬಿಡೋಣ. ಈ ಕರಗಿಸ್ಕೊಳ್ಳೋದು ಏನಂದ್ರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಕೊಬ್ಬರಿನ ಬೆಲ್ಲ ಎರಡು ಸೇರಿ ಮಿಕ್ಸರ್ಗೆ ಹಾಕ್ತಾರೆ. ನಾನು ಆ ಥರ ಮಾಡಲ್ಲ. ಯಾಕಂತಂದ್ರೆ ಬೆಲ್ಲದೊಳಗೆ ಹಳ್ಳಿ ಇರುತ್ತಲ್ಲ, ಅದನ್ನು ಸೋದಿಸ್ಕೊಳ್ಳೋ ಸಂಬಂಧ ನಾನು ಅದನ್ನು ಮಿಕ್ಸರ್ಗೆ ಹಾಕಿಲ್ಲ, ಎರಡು ಮಿಕ್ಸ್ ಮಾಡಲ್ಲ. ನೋಡಿರಿ, ಈಗ ನಾನು ನಿಮಗೆ ಸೋದಿಸಿ ತೋರಿಸ್ತೀನಿ ಎಷ್ಟು ಹೊಲಸು ಬರುತ್ತಾ. ಇದು ಈ ಥರ ಹೊಲಸು ಹೊಟ್ಟೆಯೊಳಗೆ ಹೋದ್ರೆ ಕಿಡ್ನಿ ಸ್ಟೋನ್ ಎಲ್ಲ ಆಗುತ್ತಲ್ಲ ಗಂಡಸರಿಗೆ, ಅದಕ್ಕೆ ಇದನ್ನು ಯಾವಾಗಲೂ ಬೆಲ್ಲನ ಸೋದಿಸ್ಕೋಬೇಕು. ನೋಡಿದ್ರಲ್ಲ, ಈಗ ಇಷ್ಟು ಒಂದೇ ಕುದಿಸ್ಕೊಂಡು ಬೆಲ್ಲ ಕರಗಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿನಿ. ಈಗ ಇದನ್ನು ಒಂದು ಕುದಿಸ್ಕೊರಿ. ಇದನ್ನೇನು ಆಣ ಅದು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಈಗ ನೋಡಿದ್ರಲ್ಲ, ಇಷ್ಟಾದರೆ ಸಾಕು. ನಾನು ನೋಡಿರಿ 2 ತೆಂಗಿನಕಾಯಿ ತೊಗೊಂಡಿನಿ, ಅಂದರೆ 4 ಕೊಬ್ಬರಿ ಬಟ್ಲು ತೊಗೊಂಡಿನಿ. ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡಿನಿ. ಸಣ್ಣಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಿಕ್ಸರ್ಗೆ ಹಾಕೋರಿ, ನೀರು ಹಾಕೋದೇನು ಬೇಡ. ಈಗ ಬೆಲ್ಲದ ಪಾಕಕ್ಕೆ ಕೊಬ್ಬರಿ ಹಾಕ್ಕೊಂಬಿಡೋಣ. ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಕೊಬ್ಬರಿ ಹಾಕ್ಕೊಂಬಿಡೋಣ. ಹಾಕಿ ಒಂದು 5-10 ನಿಮಿಷ ಸಣ್ಣ ಉರಿಯೊಳಗೆ ಬೆಲ್ಲದ ಜೊತೆನ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹೆಂಗಿರ್ಬೇಕಂದ್ರೆ ಫುಲ್ ಗಟ್ಟಿನೂ ಆಗಬಾರ್ದು. ಆಣ ಬೆಲ್ಲದ ಪಾಕ ಕುದ್ದು ಲಡ್ಡು ಥರ ಗಟ್ಟಿ ಆಗಿಬಿಡ್ತಂದ್ರೆ ಹೋಳ್ಗೆ ಮಾಡ್ತಿದ್ವಲ್ಲ, ಹೋಳ್ಗೆ ಬಿರುಸಾಗ್ತಾವೆ. ಅದಕ್ಕೆ ಸಾಫ್ಟ್ ಆಗಬೇಕಂದ್ರೆ ಒಂದು 10 ನಿಮಿಷ ಮಿಕ್ಸ್ ಮಾಡ್ಕೊರಿ ನೀಟಾಗಿ ಬೆಲ್ಲದ ಜೊತೆಗೆ. ಒಂದು 5 ನಿಮಿಷ ಆಗಿಂದ 1-2 ಸ್ಪೂನು ತುಪ್ಪ ಹಾಕ್ಕೊತೀನಿ. ತುಪ್ಪನೂ ರುಚಿ ಕೊಡುತ್ತೆ ಹೋಳಿಗೆಗೆ. ಆಮೇಲೆ ತುಪ್ಪ ಹಾಕೋದ್ರಿಂದ ಬಾಯಿಂಡಿಂಗ್ ಚಲೋ ಬರ್ತೈತಿ. ಕೊಬ್ಬರಿ ಬಿರುಸಿರುತ್ತಲ್ಲ ಸ್ವಲ್ಪ, ಎಷ್ಟು ನೀವು ಸಣ್ಣಗೆ ಹಾಕ್ಕೊಂಡ್ರು ನಾವು ಹೂರ್ಣದ ಹೋಳಿಗೆ ಮಾಡ್ತೀವಲ್ಲ ಅಷ್ಟು ಸ್ಮೂತ್ ಆಗಲ್ಲಲ್ಲ, ಹಾಗಾಗಿ 1-2 ಸ್ಪೂನು ತುಪ್ಪ ಹಾಕ್ಕೊತೀನಿ. ಆಮೇಲೆ ಇನ್ನೂ ನೀಟ್ ಬಾಯಿಂಡಿಂಗ್ ಆಗಬೇಕಂದ್ರೆ ಒಂದು 20 ಗ್ರಾಮ್ನಷ್ಟು ಮಿಲ್ಕ್ ಪೌಡ್ರ್, ಅಂದರೆ 1-2 ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ಕೊತೀನಿ. ಇದು ರುಚಿನೂ ಬರ್ತೈತಿ, ಹೋಳಿಗೆ ಇನ್ನೂ ರುಚಿ ಆಗ್ತಾವೆ, ಮತ್ತು ಬಾಯಿಂಡಿಂಗೂ ಚಲೋ ಆಗ್ತೈತಿ. ನಾನು ಹೋಳ್ಗೆ ಮಾಡಬೇಕಾದ್ರೆ ನೀವು ನೋಡಿರಿ, ಹೂರ್ಣದ ಹೋಳ್ಗೆ ಮಾಡ್ತೀವಲ್ಲ ಅದೇ ಥರನ ಕನ್ಸಿಸ್ಟೆನ್ಸಿ ಬರ್ತೈತಿ, ನೀಟ್ ಬರ್ತೈತಿ. ನೋಡಿರಿ, ಒಂದು 10-15 ನಿಮಿಷ ಬೆಲ್ಲದ ಜೊತೆ ಕೊಬ್ಬರಿನ ತುಪ್ಪ ಮಿಲ್ಕ್ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಮುಗೀತು. ಇಷ್ಟಾದರೆ ಸಾಕು. ತೀರ ಗಟ್ಟಿ ಆಗೋದೇನು ಬೇಡ, ತಣ್ಣಗಾಗಕ್ಕೆ ಬಿಡೋಣ. ಒಂದು 10-15 ನಿಮಿಷ ಆದರೆ ತಣ್ಣಗಾಗುತ್ತಾ. ನೋಡಿರಿ, ಈಗ ತಣ್ಣಗಾತು. ನಾನು ಉಂಡೆ ಕಟ್ಟಿಟ್ಕೊತೀನಿ ಹೋಳ್ಗೆ ಮಾಡೋಕ್ಕಷ್ಟು ಫಸ್ಟ್. ನೋಡಿರಿ ಎಷ್ಟು ಫೈನ್ ಆಗ್ಯಾವ ನೋಡಿರಿ ಲಡ್ಡು. ನೀವು ನೋಡಿರಿ, ಹೂರ್ಣದ ಹೋಳ್ಗೆ ಥರನ ಸ್ಮೂತ್ ಬಂದೈತಿ, ಹೌದಲ್ಲ? ಈ ಥರ ಆಗಬೇಕು. ತೀರಾ ಗಟ್ಟಿ ಆತಂದ್ರೆ ಉದುರಿ ಹೋಳ್ಗೆ ಉದುರಿ ಬಿಡ್ತೈತಿ. ತಿನ್ನಬೇಕಾದ್ರೆ ನೀವು ಯಾರು ಮಾಡಿದಾಗ ಆಗಿರಬೇಕು. ಈ ಥರ ಮಾಡಿರಿ. ನಾನು ಹಿಟ್ಟು ಮೊದಲೇ ನಾದಿಟ್ಕೊಂಡಿನಿ. ಹಿಟ್ಟಿಗೆ ಏನೇನಂದ್ರೆ 1 ಕಪ್ ಹಿಟ್ಟಿಗೆ 1 ಸ್ಪೂನ್ ಚಿರೋಟಿ ರವೆ ಮತ್ತು 1 ಸ್ಪೂನ್ ಎಣ್ಣೆ, 1 ಚಿಟಿಕೆ ಉಪ್ಪು, ಇದನ್ನ ಹಾಕಿ ಹಿಟ್ಟು ನಾದಿಟ್ಕೊಂಡಿನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಕೊರಿ. ಹಿಟ್ಟು ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಂದ್ರೆ, ನಾವೀಗ ಹೂರ್ಣದ ಹೋಳ್ಗೆ ಮಾಡಬೇಕಾದ್ರೆ ಫುಲ್ ಹಿಟ್ಟು ಸ್ಮೂತ್ ನಾದ್ಕೊತೀವಿ. ಈಗ ಅದಕ್ಕೆ ಹಂಗೆ ಬೇಡ. ಇದು ಹೋಳ್ಗೆ ಹಿಟ್ಟು ಮೀಡಿಯಮ್ ಇರಲಿ, ಚಪಾತಿ ಹಿಟ್ಟಿನಕ್ಕಿಂತ ಮತ್ತು ಹೋಳ್ಗೆ ಹಿಟ್ಟಿನಕ್ಕಿಂತ ಸ್ವಲ್ಪ ಮೀಡಿಯಮ್ ಇರಲಿ. ಈಗ ತೋರಿಸಿದ್ನಲ್ಲಿ ನೋಡಿರ್ಬೇಕು ನೀವು, ಆ ಥರ ಇದ್ದರೆ ಸಾಕು. ಈಗ ನಾನು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ. ಈ ಕವರ್ ಮೇಲೆ ಲಟ್ಟಿಸಿದ್ರೆ ಹೋಳ್ಗೆ ಒಟ್ಟು ಕಟ್ಟಾಗಲ್ಲ. ಈಗ ನೋಡಿರಿ, ನಾನು ಇದು ಕೈಯಾಗ ತುಂಬ್ಕೊತೀನಿ. ನಿಮಗೆ ಅದು ಲಟ್ಟಿಸಿ ತುಂಬ್ಕೊತೀನಿ. ಕೈಯಾಗ ತುಂಬ್ಕೊಳಕ್ಕೆ ಬರೋರು ತುಂಬ್ಕೊಬೋದು. ಈ ಥರ ನೀಟಾಗಿ ತುಂಬಿಕೊಂಡು ಮೇಲೆ ಬರುವಂಥ ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದುಬಿಡ್ರಿ. ಇಲ್ಲಾಂದ್ರೆ ಇದು ಲಟ್ಟಿಸ್ದಾಗ ಏನಾಗುತ್ತಾ, ಎಡ್ಜಿಗೆ ಬರ್ತೈತೆ ಎಕ್ಸ್ಟ್ರಾ ಹಿಟ್ಟು. ಅದು ಬಂದು ಹೋಳ್ಗೆ ತಿನ್ನಬೇಕಾದ್ರೆ ಕಟ ಅಂತೈತಿ. ಹಾಗಾಗಿ ಅದು ಬರಬಾರ್ದಂದ್ರೆ ಈ ಥರ ನೀಟಾಗಿ ಮ್ಯಾಗಿನ ತೆಗಿಬೇಕು. ಆಮೇಲೆ ಮೇನ್ ಹೋಳ್ಗೆ ಲಟ್ಟಿಸ್ಬೇಕಾದ್ರೆ ನೋಡಿರಿ, ನೀವು ನೋಡ್ತಿರ್ಬೋದು, ಎಡ್ಜ್ ಲಟ್ಟಿಸ್ಬೇಕು ಮೇನು. ನಡಿ ಸ್ವಲ್ಪ ದಪ್ಪ ಆದರೂ ನಡಿತೈತಿ. ಬಟ್ ಎಡ್ಜ್ ಲಟ್ಟಿಸಿದಾಗ ನಮ್ಗೆ ಕಟ ಅಂತ ಬರ್ತೈತಲ್ಲ ಹೋಳ್ಗೆ ಔಟ್ಸೈಡ್, ಅದು ಬರಲ್ಲ. ನೋಡಿರಿ, ಈ ಥರ ಫಸ್ಟು ಎಡ್ಜ್ ಲಟ್ಟಿಸ್ಕೋಬೇಕು. ನಡುವೆ ಸ್ವಲ್ಪ ದಪ್ಪ ಆದರೂ ನಡಿತೈತಿ. ಆಮೇಲೆ ನಡುವೆ ಇನ್ನೊಂದು ಸಲ ಲಟ್ಟಿಸ್ಕೊಂಡ್ಬಿಟ್ರೆ ನೀಟ್ ಬರುತ್ತೆ. ನೋಡಿರಿ, ಈಗ ಪ್ಲಾಸ್ಟಿಕ್ ಹಾಳಿ ಒಳಗೆ ನಾನು ಲಟ್ಟಿಸೋದ್ರಿಂದ ಈ ಥರ ನೀಟ್ ಬರ್ತಾವೆ ಹೋಳ್ಗೆ, ಒಟ್ಟು ಕಟ್ಟಾಗಲ್ಲ. ಗ್ಯಾಸ್ನ ಮೀಡಿಯಮ್ ಇಟ್ಕೋರಿ, ಜೋರು ಇಟ್ಕೋಬಾರ್ದು, ಸಣ್ಣ ಇಟ್ಕೋರಿ. 1 ಸ್ಪೂನು ಎಣ್ಣೆ ಮೇಲೆ ಕೆಳಗೆ 1 ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ಕೊಂಬಿಡ್ರಿ. ಗ್ಯಾಸ್ ಸಣ್ಣ ಇಟ್ಟರೆ ಹೊತ್ತಲ್ಲ, ಯಾಕಂದ್ರೆ ಇದು ಕೊಬ್ಬರಿ ಆಗಿರೋದ್ರಿಂದ ತಳ ಜಲ್ದಿ ಹಿಡಿತೈತಿ. ಹಾಗಾಗಿ ಯಾವತ್ತೂ ಜೋರು ಇಟ್ಕೋಬಾರ್ದು ಕೊಬ್ಬರಿ ಹೋಳ್ಗೆ ಮಾಡಬೇಕಾದ್ರೆ. ನೋಡಿರಿ, ಸಣ್ಣ ಇಟ್ಕೊಂಡು ಸ್ವಲ್ಪ ಬ್ರೌನ್ ಆತು ಹೋಳ್ಗೆ. ನೋಡಿದ್ರಲ್ಲ, ಈ ಥರ ನೀವು ಒಂದು ಸರಿ ಮನ್ಯಾಗ ಮಾಡಿರಿ. ಎಲ್ಲರ ದೇವಸ್ಥಾನಕ್ಕೆಲ್ಲ ಹೋದಾಗ
ಕಾಯಿ ಜಾಸ್ತಿ ಕಾಯಿ ಒಡಿಸ್ಕೊಂಬಂದಿರ್ತೀವಿ, ಮನ್ಯಾಗ ಕಾಯಿ ಉಳಿದಿರ್ತಾವೆ. ಈ ಥರ ಹೋಳ್ಗೆ ಮಾಡಿರಿ, ಅದನ್ನ ಕೆಡಿಸೋದಕ್ಕಿಂತ ಈ ಥರ ಹೋಳ್ಗೆ ಮಾಡಿರಿ. ಅಂದರೆ ಎಲ್ಲರೂ ಮನ್ಯಾಗ ಇಷ್ಟಪಡ್ತಾರೆ. ಒಂದು 4-5 ದಿನ, ಒಂದು ವಾರ ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ. ಯಾಕಂದ್ರೆ ಬೆಲ್ಲದ ಜೊತೆ ಕುದಿಸಿರ್ತೀವಲ್ಲ, ಹಾಗಾಗಿ ಹಸಿ ಕೊಬ್ಬರಿ ವಾಸನೆ ಹೋಗಿರ್ತೈತಿ. ಚಲೋ ಹೋಳ್ಗೆ ಆಗ್ತಾವೆ. ನೀವು ಒಂದು ಸಲ ಮಾಡಿರಿ, ಹೆಂಗಾಗಿದ್ವು ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.